ಈ ಸೆಕ್ಷನ್ ನಲ್ಲಿ ಸಿಸ್ಟಮ್, ಬೌಂಡರಿ ಅಂಡ್ ಸರೌಂಡಿಂಗ್ಸ್ ಹಾಗೂ ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಮೊದಲಿಗೆ ಥರ್ಮೋಡೈನಾಮಿಕ್ ಸಿಸ್ಟಮ್ ಅಂದ್ರೆ ಏನು, ಅದನ್ನ ಸರೌಂಡಿಂಗ್ಸ್ ನಿಂದ ಸೆಪರೇಟ್ ಮಾಡೋ ಬೌಂಡರಿ ಹೇಗಿರುತ್ತೆ ಅನ್ನೋದನ್ನ ನೋಡ್ತೀವಿ. ನಂತರ ಮಾಸ್ ಮತ್ತು ಎನರ್ಜಿ ಟ್ರಾನ್ಸ್ಫರ್ನ ಆಧಾರದ ಮೇಲೆ ಓಪನ್ ಸಿಸ್ಟಮ್, ಕ್ಲೋಸ್ ಸಿಸ್ಟಮ್ ಮತ್ತು ಐಸೋಲೇಟೆಡ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀವಿ. ಮುಂದೆ ಝೀರೋತ್ ಲಾ, ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಮತ್ತು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅನ್ನು ಸಿಂಪಲ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ತೀವಿ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಥರ್ಮೋಡೈನಾಮಿಕ್ ಸಿಸ್ಟಮ್. ಈ ಸ್ಲೈಡ್ ನಲ್ಲಿ ಥರ್ಮೋಡೈನಾಮಿಕ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತೀವಿ. ಎ ಥರ್ಮೋಡೈನಾಮಿಕ್ ಸಿಸ್ಟಮ್ ಇಸ್ ಎ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ಮ್ಯಾಟರ್ ಆರ್ ಎ ಸೆಲೆಕ್ಟೆಡ್ ರೀಜನ್ ಇನ್ ಸ್ಪೇಸ್ ಚೋಸನ್ ಫಾರ್ ಸ್ಟಡಿ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಯಾವ ಪರ್ಟಿಕ್ಯುಲರ್ ಮ್ಯಾಟರ್ ಅಥವಾ ರೀಜನ್ ಅನ್ನು ಅನಲೈಸ್ ಮಾಡ್ತೀವೋ ಅದನ್ನ ಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಂಜಿನ್ ಸಿಲಿಂಡರ್ ಒಳಗಿರೋ ಗ್ಯಾಸ್, ಟರ್ಬೈನ್ ಮೂಲಕ ಫ್ಲೋ ಆಗೋ ಸ್ಟೀಮ್, ಕಂಪ್ರೆಸರ್ ನಲ್ಲಿ ಫ್ಲೋ ಆಗೋ ರೆಫ್ರಿಜರೆಂಟ್, ಬಾಯ್ಲರ್ ಒಳಗಿರೋ ವಾಟರ್ ಅಂಡ್ ಸ್ಟೀಮ್ ಅಥವಾ ರೂಮ್ ಒಳಗಿರೋ ಏರ್, ಇವೆಲ್ಲವನ್ನು ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡಬಹುದು. ಸಿಸ್ಟಮ್ ಅನ್ನು ಇಂಜಿನಿಯರಿಂಗ್ ಪ್ರಾಬ್ಲಮ್ಗೆ ಅಕಾರ್ಡಿಂಗ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಅದನ್ನ ಸರೌಂಡಿಂಗ್ಸ್ ನಿಂದ ಸಪರೇಟ್ ಮಾಡೋ ಸರ್ಫೇಸ್ ಅನ್ನು ಬೌಂಡರಿ ಅಂತ ಕರೀತೀವಿ. ಈ ಸ್ಲೈಡ್ ನಲ್ಲಿ ಬೌಂಡರಿ ಮತ್ತು ಸರೌಂಡಿಂಗ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಬೌಂಡರಿ ಇಸ್ ಎ ರಿಯಲ್ ಆರ್ ಇಮ್ಯಾಜಿನರಿ ಸರ್ಫೇಸ್ ದಟ್ ಸೆಪರೇಟ್ಸ್ ಎ ಸಿಸ್ಟಮ್ ಫ್ರಮ್ ಇಟ್ಸ್ ಸರೌಂಡಿಂಗ್ಸ್. ಅಂದರೆ ಸಿಸ್ಟಮ್ ಎಲ್ಲಿ ಎಂಡ್ ಆಗುತ್ತೆ ಮತ್ತು ಸರೌಂಡಿಂಗ್ಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಬೌಂಡರಿ ಡಿಫೈನ್ ಮಾಡುತ್ತೆ. ಬೌಂಡರಿ ಫಿಕ್ಸ್ಡ್ ಅಥವಾ ಮೂವಬಲ್ ಆಗಿರಬಹುದು. ಅದು ರಿಯಲ್ ಅಥವಾ ಇಮ್ಯಾಜಿನರಿ, ಹೀಟ್ ಟ್ರಾನ್ಸ್ಫರ್ ಅಲ್ಲೋ ಮಾಡೋದು ಅಥವಾ ಅಡಿಯಾಬ್ಯಾಟಿಕ್. ಹಾಗೆ ಮಾಸ್ ಪಾಸ್ ಆಗೋ ಪರ್ಮಿಯಬಲ್ ಬೌಂಡರಿ ಅಥವಾ ಮಾಸ್ ಪಾಸ್ ಆಗದ ಇಂಪರ್ಮಿಯಬಲ್ ಬೌಂಡರಿ ಆಗಿರಬಹುದು. ಎಕ್ಸಾಂಪಲ್, ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟ್ ನಲ್ಲಿ ಸಿಲಿಂಡರ್ ವಾಲ್ಸ್ ಮತ್ತು ಪಿಸ್ಟನ್ ಸರ್ಫೇಸ್ ಬೌಂಡರಿ ಆಗಿ ಆಕ್ಟ್ ಮಾಡುತ್ತವೆ. ಪಿಸ್ಟನ್ ಮೂವ್ ಆಗೋದ್ರಿಂದ ಬೌಂಡರಿ ಕೂಡ ಮೂವಬಲ್ ಆಗಿರುತ್ತೆ. ಸಿಸ್ಟಮ್ ಬೌಂಡರಿಯ ಹೊರಗಿರೋ ಎವ್ರಿಥಿಂಗ್ ಅನ್ನು ಸರೌಂಡಿಂಗ್ಸ್ ಅಂತ ಕರಿತೀವಿ. ಸೊ ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ಸ್ ಇಸ್ ಈಕ್ವಲ್ ಟು ಯೂನಿವರ್ಸ್. ಇಟ್ಸ್ ಬೌಂಡರಿ ಅಂದ್ರೆ ಮ್ಯಾಟರ್ ಸಿಸ್ಟಮ್ ಒಳಗೆ ಎಂಟರ್ ಆಗಬಹುದು ಮತ್ತು ಪ್ರೋಸೆಸ್ ಆದ್ಮೇಲೆ ಹೊರಗೆ ಲೀವ್ ಆಗಬಹುದು. ಅದೇ ರೀತಿ ಹೀಟ್ ಅಥವಾ ವರ್ಕ್ ಫಾರ್ಮ್ ನಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಕೂಡ ಆಗಬಹುದು. ಫಾರ್ ಎಕ್ಸಾಂಪಲ್, ಕಿಚನ್ ಫಾಸೆಟ್ ನಲ್ಲಿ ವಾಟರ್ ಇನ್ಲೆಟ್ ಮೂಲಕ ಎಂಟರ್ ಆಗಿ ಔಟ್ಲೆಟ್ ಮೂಲಕ ಫ್ಲೋ ಆಗುತ್ತೆ. ಏರ್ ಕಂಪ್ರೆಸರ್ ನಲ್ಲಿ ಅಟ್ಮಾಸ್ಫಿಯರಿಕ್ ಏರ್ ಎಂಟರ್ ಆಗುತ್ತೆ, ಕಂಪ್ರೆಸ್ ಆದ್ಮೇಲೆ ಹೈ ಪ್ರೆಷರ್ ಏರ್ ಆಗಿ ಹೊರಗೆ ಬರುತ್ತೆ. ಈ ಪ್ರೋಸೆಸ್ ನಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಇನ್ಪುಟ್ ಬೇಕಾಗುತ್ತೆ. ಸ್ಟೀಮ್ ಟರ್ಬೈನ್ ನಲ್ಲಿ ಹೈ ಪ್ರೆಷರ್ ಸ್ಟೀಮ್ ಎಂಟರ್ ಆಗಿ ಟರ್ಬೈನ್ ಬ್ಲೇಡ್ಸ್ ಅನ್ನು ರೊಟೇಟ್ ಮಾಡುತ್ತೆ. ಇದರಿಂದ ವರ್ಕ್ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಲೋ ಪ್ರೆಷರ್ ಸ್ಟೀಮ್ ಹೊರಗೆ ಲೀವ್ ಆಗುತ್ತೆ. ವಾಟರ್ ಪಂಪ್ ನಲ್ಲಿ ವಾಟರ್ ಎಂಟರ್ ಆಗಿ ಪ್ರೆಷರ್ ಇನ್ಕ್ರೀಸ್ ಆದ್ಮೇಲೆ ಔಟ್ಲೆಟ್ ಮೂಲಕ ಹೊರಗೆ ಬರುತ್ತೆ. ಕಂಟಿನ್ಯೂಸ್ಲಿ ಆಪರೇಟಿಂಗ್ ಬಾಯ್ಲರ್ ನಲ್ಲಿ ಫೀಡ್ ವಾಟರ್ ಮತ್ತು ಫ್ಯೂಯಲ್ ಎಂಟರ್ ಆಗುತ್ತವೆ. ಹೀಟ್ ಸಪ್ಲೈ ಆದ್ಮೇಲೆ ಸ್ಟೀಮ್ ಜನರೇಟ್ ಆಗಿ ಹೊರಗೆ ಬರುತ್ತೆ. ರೇಡಿಯೇಟರ್ ನಲ್ಲಿ ಹಾಟ್ ಫ್ಲೂಯಿಡ್ ಎಂಟರ್ ಆಗಿ ಸರೌಂಡಿಂಗ್ಸ್ಗೆ ಹೀಟ್ ರಿಲೀಸ್ ಮಾಡುತ್ತೆ. ನಂತರ ಕೂಲರ್ ಫ್ಲೂಯಿಡ್ ಆಗಿ ಲೀವ್ ಆಗುತ್ತೆ. ಸೊ ಈ ಸ್ಲೈಡ್ ನಲ್ಲಿ ಕ್ಲೋಸ್ಡ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀವಿ. ಕ್ಲೋಸ್ಡ್ ಸಿಸ್ಟಮ್ ಅಲೌಸ್ ಎನರ್ಜಿ ಟು ಕ್ರಾಸ್ ಇಟ್ಸ್ ಬೌಂಡರಿ ಬಟ್ ಮಾಸ್ ಕ್ಯಾನಾಟ್ ಕ್ರಾಸ್ ದಿ ಬೌಂಡರಿ. ಅಂದ್ರೆ ಸಿಸ್ಟಮ್ ಒಳಗಿರೋ ಮ್ಯಾಟರ್ ಕ್ವಾಂಟಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ, ಆದ್ರೆ ಹೀಟ್ ಅಥವಾ ವರ್ಕ್ ಫಾರ್ಮ್ ನಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಎಕ್ಸಾಂಪಲ್, ವಾಲ್ವ್ ಕ್ಲೋಸ್ಡ್ ಇರೋ ಪ್ರೆಷರ್ ಕುಕ್ಕರ್ ನಲ್ಲಿ ವಾಟರ್ ಮತ್ತು ಸ್ಟೀಮ್ ಒಳಗೆ ರಿಮೇನ್ ಆಗುತ್ತವೆ. ಯಾವುದೇ ಮಾಸ್ ಸೆಂಟರ್ ಅಥವಾ ಲೀವ್ ಆಗಲ್ಲ, ಆದ್ರೆ ಸ್ಟೋವ್ ನಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೀಲ್ಡ್ ಸೋಡಾ ಕ್ಯಾನ್ ನಲ್ಲಿ ಗ್ಯಾಸ್ ಮತ್ತು ಲಿಕ್ವಿಡ್ ಒಳಗೆ ಇರುತ್ತವೆ. ಮಾಸ್ ಹೊರಗೆ ಬರಲ್ಲ, ಬಟ್ ಸರೌಂಡಿಂಗ್ಸ್ ಜೊತೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಕ್ಲೋಸ್ಡ್ ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟ್ ನಲ್ಲಿ ಗ್ಯಾಸ್ ಟ್ರಾಪ್ಡ್ ಆಗಿರುತ್ತೆ. ಪಿಸ್ಟನ್ ಮೂವ್ ಆದಾಗ ವರ್ಕ್ ಟ್ರಾನ್ಸ್ಫರ್ ಆಗುತ್ತೆ. ಕಾರ್ ಎಂಜಿನ್ ಕಂಪ್ರೆಷನ್ ಸ್ಟ್ರೋಕ್ ಕೂಡ ಇದೇ ಟೈಪ್ ಆಫ್ ಕ್ಲೋಸ್ಡ್ ಸಿಸ್ಟಮ್ ಎಕ್ಸಾಂಪಲ್. ಸೊ ಕ್ಲೋಸ್ಡ್ ಸಿಸ್ಟಮ್ ನಲ್ಲಿ ಮಾಸ್ ಬೌಂಡರಿ ಕ್ರಾಸ್ ಮಾಡಲ್ಲ, ಬಟ್ ಹೀಟ್ ಆರ್ ವರ್ಕ್ ಫಾರ್ಮ್ ನಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಈ ಸ್ಲೈಡ್ ನಲ್ಲಿ ಐಸೋಲೇಟೆಡ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀವಿ. ಐಸೋಲೇಟೆಡ್ ಸಿಸ್ಟಮ್ ಅಲೌಸ್ ನೈದರ್ ಮಾಸ್ ನಾರ್ ಎನರ್ಜಿ ಟು ಕ್ರಾಸ್ ಇಟ್ಸ್ ಬೌಂಡರಿ. ಅಂದ್ರೆ ಮಾಸ್ ಸಿಸ್ಟಮ್ ಒಳಗೆ ಎಂಟರ್ ಆಗಲ್ಲ ಅಥವಾ ಹೊರಗೆ ಲೀವ್ ಆಗಲ್ಲ. ಹೀಟ್ ಮತ್ತು ವರ್ಕ್ ಟ್ರಾನ್ಸ್ಫರ್ ಕೂಡ ನಡೆಯಲ್ಲ. ಎಕ್ಸಾಂಪಲ್, ಥರ್ಮೋಸ್ ಫ್ಲಾಸ್ಕ್ ನಲ್ಲಿ ಡಬಲ್ ವಾಲ್ಸ್ ಮತ್ತು ವ್ಯಾಕ್ಯೂಮ್ ಇನ್ಸುಲೇಷನ್ ಇರೋದ್ರಿಂದ ಹೀಟ್ ಟ್ರಾನ್ಸ್ಫರ್ ತುಂಬಾ ರಿಡ್ಯೂಸ್ ಆಗುತ್ತೆ. ಇನ್ಸುಲೇಟೆಡ್ ಐಸ್ ಚೆಸ್ಟ್ ನಲ್ಲಿ ಥಿಕ್ ಇನ್ಸುಲೇಷನ್ ಹೊರಗಿನ ಹೀಟ್ ಒಳಗೆ ಬರೋದನ್ನ ಮಿನಿಮೈಸ್ ಮಾಡುತ್ತೆ. ಸೀಲ್ಡ್
ವ್ಯಾಕ್ಯೂಮ್ ಇನ್ಸುಲೇಟೆಡ್ ಲ್ಯಾಬೋರೇಟರಿ ಕಂಟೈನರ್ನಲ್ಲಿ ಮಾಸ್ ಎಕ್ಸ್ಚೇಂಜ್ ಆಗಲ್ಲ ಮತ್ತು ಸರೌಂಡಿಂಗ್ಸ್ ಜೊತೆ ಎನರ್ಜಿ ಟ್ರಾನ್ಸ್ಫರ್ ಕೂಡ ಆಲ್ಮೋಸ್ಟ್ ಝೀರೋ ಆಗಿರುತ್ತೆ. ಐಡಿಯಲ್ ವ್ಯಾಕ್ಯೂಮ್ ಫ್ಲಾಸ್ಕ್ನಲ್ಲಿ ಪರ್ಫೆಕ್ಟ್ ವ್ಯಾಕ್ಯೂಮ್ ಮತ್ತು ರಿಫ್ಲೆಕ್ಟಿಂಗ್ ಸರ್ಫೇಸಸ್ ಹೀಟ್ ಟ್ರಾನ್ಸ್ಫರ್ನ ಪ್ರಿವೆಂಟ್ ಮಾಡುತ್ತವೆ. ಇನ್ ಪ್ರಾಕ್ಟೀಸ್ ಪರ್ಫೆಕ್ಟ್ಲಿ ಐಸೋಲೇಟೆಡ್ ಸಿಸ್ಟಮ್ ಕ್ರಿಯೇಟ್ ಮಾಡೋದು ಡಿಫಿಕಲ್ಟ್. ಆದರೆ ಗುಡ್ ಇನ್ಸುಲೇಷನ್ ಯೂಸ್ ಮಾಡಿ ಮಾಸ್ ಮತ್ತು ಎನರ್ಜಿ ಟ್ರಾನ್ಸ್ಫರ್ ಅನ್ನು ವೆರಿ ಸ್ಮಾಲ್ ಮಾಡುತ್ತೆ. ಸೊ ಐಸೋಲೇಟೆಡ್ ಸಿಸ್ಟಮ್ನಲ್ಲಿ ಮಾಸ್ ಟ್ರಾನ್ಸ್ಫರ್, ಹೀಟ್ ಟ್ರಾನ್ಸ್ಫರ್ ಮತ್ತು ವರ್ಕ್ ಟ್ರಾನ್ಸ್ಫರ್ ಯಾವುದೂ ಇರಲ್ಲ. ಈ ಸೆಕ್ಷನ್ನಲ್ಲಿ ಲಾಸ್ ಆಫ್ ಥರ್ಮೋಡೈನಾಮಿಕ್ಸ್ ಮತ್ತು ಅವುಗಳ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಥರ್ಮೋಡೈನಾಮಿಕ್ ಲಾಸ್ ನಮಗೆ ಟೆಂಪರೇಚರ್ ಮೆಷರ್ ಮಾಡಬೇಕು, ಎನರ್ಜಿ ಹೇಗೆ ಕನ್ಸರ್ವ್ಡ್ ಆಗುತ್ತೆ ಮತ್ತು ಹೀಟ್ ಯಾವ ಡೈರೆಕ್ಷನ್ ನಲ್ಲಿ ಫ್ಲೋ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತವೆ. ಇವು ಹೀಟ್ ಎಂಜಿನ್ ಯಾಕೆ 100% ಎಫಿಷಿಯಂಟ್ ಆಗೋಕೆ ಸಾಧ್ಯವಿಲ್ಲ ಮತ್ತು ರೆಫ್ರಿಜರೇಟರ್ಗೆ ಯಾಕೆ ವರ್ಕ್ ಇನ್ಪುಟ್ ಬೇಕಾಗುತ್ತೆ ಅನ್ನೋದನ್ನು ತಿಳಿಸುತ್ತವೆ. ದೀಸ್ ಲಾಸ್ ಆರ್ ಅಪ್ಲೈಡ್ ಇನ್ ಇಂಜಿನ್ಸ್, ಟರ್ಬೈನ್ಸ್, ಬಾಯ್ಲರ್ಸ್, ರೆಫ್ರಿಜರೇಟರ್ಸ್, ಕಂಪ್ರೆಸರ್ಸ್ ಅಂಡ್ ಪವರ್ ಪ್ಲಾಂಟ್ಸ್. ಮುಂದಿನ ಸ್ಲೈಡ್ಸ್ ನಲ್ಲಿ ಜೀರೋತ್ ಲಾ, ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅನ್ನು ಸಿಂಪಲ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ತೀವಿ. ಈ ಸ್ಲೈಡ್ ನಲ್ಲಿ ಝೀರೋತ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಬಗ್ಗೆ ತಿಳ್ಕೊಳ್ತೀವಿ. ದಿ ಲಾ ಸ್ಟೇಟ್ಸ್, ಇಫ್ ಟು ಬಾಡೀಸ್ ಆರ್ ಇಂಡಿಪೆಂಡೆಂಟ್ಲಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ವಿತ್ ಎ ಥರ್ಡ್ ಬಾಡಿ, ದೆನ್ ದೇ ಆರ್ ಆಲ್ಸೋ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ ವಿತ್ ಈಚ್ ಅದರ್. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಬಾಡಿ ಎ ಬಾಡಿ ಸಿ ಜೊತೆ ಥರ್ಮಲ್ ಈಕ್ವಿಲಿಬ್ರಿಯಂ ನಲ್ಲಿ ಇದೆ, ಅಂದ್ರೆ ಅವೆರಡರ ಟೆಂಪರೇಚರ್ ಸೇಮ್ ಆಗಿರುತ್ತೆ. ಅದೇ ರೀತಿ ಬಾಡಿ ಬಿ ಕೂಡ ಬಾಡಿ ಸಿ ಜೊತೆ ಈಕ್ವಿಲಿಬ್ರಿಯಂ ನಲ್ಲಿ ಇದ್ರೆ ಬಾಡಿ ಬಿ ಮತ್ತು ಬಾಡಿ ಸಿ ನ ಟೆಂಪರೇಚರ್ ಸೇಮ್ ಆಗಿರುತ್ತೆ. ದೇರ್ಫೋರ್ ಬಾಡಿ ಎ ಮತ್ತು ಬಾಡಿ ಬಿನ ಟೆಂಪರೇಚರ್ ಕೂಡ ಈಕ್ವಲ್ ಆಗಿರುತ್ತೆ, ಅಂದ್ರೆ ಟಿ ಎ ಈಕ್ವಲ್ಸ್ ಟಿ ಸಿ ಮತ್ತು ಟಿ ಬಿ ಈಕ್ವಲ್ಸ್ ಟಿ ಸಿ ಆದ್ರೆ ಟಿ ಎ ಈಕ್ವಲ್ಸ್ ಟಿ ಬಿ ಆಗುತ್ತೆ. ಥರ್ಮಲ್ ಈಕ್ವಿಲಿಬ್ರಿಯಂ ಅಂದ್ರೆ ಎರಡು ಬಾಡೀಸ್ ನಡುವೆ ಟೆಂಪರೇಚರ್ ಡಿಫರೆನ್ಸ್ ಇರಲ್ಲ ಮತ್ತು ನೆಟ್ ಹೀಟ್ ಟ್ರಾನ್ಸ್ಫರ್ ನಡೆಯಲ್ಲ. ದಿ ಜೀರೋತ್ ಲಾ ಪ್ರೊವೈಡ್ಸ್ ದಿ ಬೇಸಿಕ್ ಪ್ರಿನ್ಸಿಪಲ್ ಫಾರ್ ಮೆಷರಿಂಗ್ ಟೆಂಪರೇಚರ್ ಯೂಸಿಂಗ್ ಎ ಥರ್ಮಾಮೀಟರ್. ಈ ಸ್ಲೈಡ್ ನಲ್ಲಿ ಥರ್ಮಲ್ ಈಕ್ವಿಲಿಬ್ರಿಯಂ ಅನ್ನು ಥರ್ಮಾಮೀಟರ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ತೀವಿ. ಇನಿಷಿಯಲಿ ಥರ್ಮಾಮೀಟರ್ ಅನ್ನು ಹಾಟ್ ವಾಟರ್ ನಲ್ಲಿ ಪ್ಲೇಸ್ ಮಾಡ್ತೀವಿ. ಈ ಸಮಯದಲ್ಲಿ ವಾಟರ್ನ ಟೆಂಪರೇಚರ್ ಥರ್ಮಾಮೀಟರ್ ಗಿಂತ ಹೆಚ್ಚು ಇರೋದ್ರಿಂದ ಹೀಟ್ ವಾಟರ್ ನಿಂದ ಥರ್ಮಾಮೀಟರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಸ್ ಹೀಟ್ ಟ್ರಾನ್ಸ್ಫರ್ ಕಂಟಿನ್ಯೂಸ್, ಥರ್ಮಾಮೀಟರ್ನ ಟೆಂಪರೇಚರ್ ಮತ್ತು ರೀಡಿಂಗ್ ಗ್ರಾಜುಯಲಿ ಇನ್ಕ್ರೀಸ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಥರ್ಮಾಮೀಟರ್ ರೀಡಿಂಗ್ ಕಾನ್ಸ್ಟಂಟ್ ಆಗುತ್ತೆ ಮತ್ತು ಫರ್ದರ್ ಚೇಂಜ್ ಆಗಲ್ಲ. ಈ ಸ್ಟೇಜ್ ನಲ್ಲಿ ವಾಟರ್ ಮತ್ತು ಥರ್ಮಾಮೀಟರ್ ಎರಡೂ ಸೇಮ್ ಟೆಂಪರೇಚರ್ಗೆ ರೀಚ್ ಆಗಿರುತ್ತವೆ. ಆದ್ದರಿಂದ ಅವುಗಳ ನಡುವೆ ನೆಟ್ ಹೀಟ್ ಟ್ರಾನ್ಸ್ಫರ್ ನಡೆಯಲ್ಲ. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಥರ್ಮಲ್ ಈಕ್ವಿಲಿಬ್ರಿಯಂ. ಸೊ ಟೂ ಬಾಡೀಸ್ ಇನ್ ಕಾಂಟ್ಯಾಕ್ಟ್ ರೀಚ್ ದಿ ಸೇಮ್ ಟೆಂಪರೇಚರ್ ಅಂಡ್ ನೋ ನೆಟ್ ಹೀಟ್ ಟ್ರಾನ್ಸ್ಫರ್ ಅಕರ್ಸ್ ಬಿಟ್ವೀನ್ ದೆಮ್, ಅಂದ್ರೆ ಅವು ಥರ್ಮಲ್ ಈಕ್ವಿಲಿಬ್ರಿಯಂ ನಲ್ಲಿ ಇವೆ ಅಂತ ಹೇಳ್ತೀವಿ. ಈ ಸ್ಲೈಡ್ ನಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಬಗ್ಗೆ ತಿಳ್ಕೊಳ್ತೀವಿ. ದಿ ಲಾ ಸ್ಟೇಟ್ಸ್ ದಟ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. It can only be transferred or transformed from one form into another. ಅಂದ್ರೆ ಟೋಟಲ್ ಎನರ್ಜಿ ಯಾವಾಗಲೂ ಕನ್ಸರ್ವ್ಡ್ ಆಗಿರುತ್ತೆ. ಫಾರ್ ಎ ಕ್ಲೋಸ್ ಸಿಸ್ಟಮ್, ದಿ ಈಕ್ವೇಶನ್ ಇಸ್ Q ಈಕ್ವಲ್ಸ್ ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ. ಇದನ್ನ ಡೆಲ್ಟಾ ಯು ಈಕ್ವಲ್ಸ್ Q ಮೈನಸ್ ಡಬ್ಲ್ಯೂ ಅಂತಾನೂ ಬರಿಬಹುದು. ಇದರಲ್ಲಿ Q ಅಂದರೆ ಸಿಸ್ಟಮ್ಗೆ ಸಪ್ಲೈಡ್ ಹೀಟ್, ಡೆಲ್ಟಾ ಯು ಅಂದ್ರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಮತ್ತು ಡಬ್ಲ್ಯೂ ಅಂದ್ರೆ ಸಿಸ್ಟಮ್ ಮಾಡಿದ ವರ್ಕ್. ಸಿಸ್ಟಮ್ಗೆ ಹೀಟ್ ಸಪ್ಲೈ ಮಾಡಿದಾಗ ಆ ಎನರ್ಜಿಯ ಒಂದು ಪಾರ್ಟ್ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ. ರಿಮೈನಿಂಗ್ ಎನರ್ಜಿ ಸರೌಂಡಿಂಗ್ಸ್ ಮೇಲೆ ವರ್ಕ್ ಮಾಡೋಕೆ ಯೂಸ್ ಆಗುತ್ತೆ. ಡ್ಯೂರಿಂಗ್ ಕಂಪ್ರೆಷನ್ ಆರ್ ಎಕ್ಸ್ಪಾನ್ಷನ್, ಹೀಟ್ ಟ್ರಾನ್ಸ್ಫರ್, ವರ್ಕ್ ಟ್ರಾನ್ಸ್ಫರ್ ಮತ್ತು ಇಂಟರ್ನಲ್ ಎನರ್ಜಿ ಚೇಂಜ್ ಡಿಫರೆಂಟ್ ಕಾಂಬಿನೇಷನ್ಸ್ ನಲ್ಲಿ ನಡೆಯುತ್ತೆ. ಸೊ ಹೀಟ್ ಸಪ್ಲೈಡ್ ಟು ಎ ಕ್ಲೋಸ್ಡ್ ಸಿಸ್ಟಮ್ ಇಸ್ ಯೂಸ್ಡ್ ಐದರ್ ಟು ಚೇಂಜ್ ಇಟ್ಸ್ ಇಂಟರ್ನಲ್ ಎನರ್ಜಿ ಆರ್ ಟು ಪ್ರೊಡ್ಯೂಸ್ ವರ್ಕ್. ಈ ಸ್ಲೈಡ್ ನಲ್ಲಿ ಆಟೋಮೊಬೈಲ್ ಇಂಜಿನ್ ನಲ್ಲಿ ಫಸ್ಟ್ ಲಾ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನೋಡೋಣ. ಇನಿಷಿಯಲಿ ಫ್ಯೂಯಲ್ ಕಂಟೇನ್ಸ್ ಕೆಮಿಕಲ್ ಎನರ್ಜಿ. ಡ್ಯೂರಿಂಗ್ ಕಂಬಷನ್ ಫ್ಯೂಯಲ್ ಸಿಲಿಂಡರ್ ಒಳಗೆ ಬರ್ನ್ ಆಗಿ ಕೆಮಿಕಲ್ ಎನರ್ಜಿಯನ್ನು ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಕಂಬಷನ್ ನಿಂದ ಹಾಟ್ ಹೈ ಪ್ರೆಷರ್ ಗ್ಯಾಸಸ್ ಪ್ರೊಡ್ಯೂಸ್ ಆಗುತ್ತವೆ. ದಿ ಗ್ಯಾಸಸ್ ಎಕ್ಸ್ಪ್ಯಾಂಡ್ ಅಂಡ್ ಪುಷ್ ದಿ ಪಿಸ್ಟನ್ ಡೌನ್ವರ್ಡ್. ಪಿಸ್ಟನ್ ನ ಮೋಷನ್ ಕನೆಕ್ಟಿಂಗ್ ರಾಡ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ಮೂಲಕ ಯೂಸ್ಫುಲ್ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಆದರೆ ಫ್ಯೂಯಲ್ ನ
ಕಂಪ್ಲೀಟ್ ಎನರ್ಜಿ ಯೂಸ್ಫುಲ್ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ಸಮ್ ಎನರ್ಜಿ ಎಕ್ಸಾಸ್ಟ್ ಗ್ಯಾಸಸ್, ಕೂಲಿಂಗ್ ವಾಟರ್, ಫ್ರಿಕ್ಷನ್ ಮತ್ತು ಅದರ್ ಹೀಟ್ ಲಾಸಸ್ ಮೂಲಕ ಸರೌಂಡಿಂಗ್ಸ್ಗೆ ಲೀವ್ ಆಗುತ್ತೆ. ಎನರ್ಜಿ ಇಲ್ಲಿ ಕ್ರಿಯೇಟ್ ಅಥವಾ ಡಿಸ್ಟ್ರಾಯ್ ಆಗಿಲ್ಲ. ಇಟ್ ಈಸ್ ಓನ್ಲಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಕೆಮಿಕಲ್ ಎನರ್ಜಿ ಇನ್ ಟು ಹೀಟ್, ಮೆಕ್ಯಾನಿಕಲ್ ವರ್ಕ್ ಅಂಡ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ಎನರ್ಜಿ ಸಪ್ಲೈಡ್ ಥ್ರೂ ಫ್ಯೂಯಲ್ ಈಕ್ವಲ್ಸ್ ಯೂಸ್ಫುಲ್ ಮೆಕ್ಯಾನಿಕಲ್ ವರ್ಕ್ ಪ್ಲಸ್ ಎನರ್ಜಿ ಲಾಸಸ್. ಇದು ಆಟೋಮೊಬೈಲ್ ಎಂಜಿನ್ ನಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಈ ಸ್ಲೈಡ್ ನಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ನ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ತೀವಿ. ದಿ ಸ್ಟೇಟ್ಮೆಂಟ್ ಸ್ಟೇಟ್ಸ್ ದಟ್ ಇಟ್ ಇಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಎ ಹೀಟ್ ಎಂಜಿನ್ ಆಪರೇಟಿಂಗ್ ಇನ್ cycle that converts all the supplied heat completely into work. Heat engine high temperature source ನಿಂದ QH amount of heat receive ಮಾಡುತ್ತೆ. ಇದರಲ್ಲಿ ಒಂದು ಪಾರ್ಟ್ ಮಾತ್ರ ಯೂಸ್ಫುಲ್ ವರ್ಕ್ W ಆಗಿ ಕನ್ವರ್ಟ್ ಆಗುತ್ತೆ. ರಿಮೈನಿಂಗ್ ಹೀಟ್ QL ಅನ್ನು ಲೋ ಟೆಂಪರೇಚರ್ ಸಿಂಕ್ಗೆ ರಿಜೆಕ್ಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಎನರ್ಜಿ ಬ್ಯಾಲೆನ್ಸ್ ಅನ್ನು QH ಈಕ್ವಲ್ಸ್ W ಪ್ಲಸ್ QL ಅಂತ ಬರೀತೀವಿ. ನೋ ಹೀಟ್ ಇಂಜಿನ್ ಕ್ಯಾನ್ ಬಿ 100% ಎಫಿಷಿಯಂಟ್, ಏಕೆಂದ್ರೆ ಸಪ್ಲೈಡ್ ಹೀಟ್ ನ ಕಂಪ್ಲೀಟ್ ಅಮೌಂಟ್ ವರ್ಕ್ ಆಗಿ ಕನ್ವರ್ಟ್ ಆಗಲ್ಲ. ಸಮ್ ಹೀಟ್ ರಿಜೆಕ್ಷನ್ ಇಸ್ ಆಲ್ವೇಸ್ ನೆಸೆಸರಿ. ಸೊ heat engines operate between a high temperature source and a low temperature sink according to the second law of thermodynamics. ಈ ಸ್ಲೈಡ್ ನಲ್ಲಿ ಸೆಕೆಂಡ್ ಲಾನ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ತೀವಿ. ದಿ ಸ್ಟೇಟ್ಮೆಂಟ್ ಸೇಸ್ heat cannot be transferred from a low temperature body to a high temperature body without supplying external work. ನ್ಯಾಚುರಲ್ ಆಗಿ ಹೀಟ್ ಯಾವಾಗಲೂ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಫ್ಲೋ ಆಗುತ್ತೆ. ಹೀಟ್ ಅನ್ನು ಆಪೋಸಿಟ್ ಡೈರೆಕ್ಷನ್ ನಲ್ಲಿ, ಅಂದರೆ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವರ್ಕ್ ಇನ್ಪುಟ್ ಬೇಕಾಗುತ್ತೆ. ಎಕ್ಸಾಂಪಲ್ ಇನ್ ರೆಫ್ರಿಜರೇಟರ್ ಲೋ ಟೆಂಪರೇಚರ್ ಸ್ಪೇಸ್ ನಿಂದ QL ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್ ಮಾಡುತ್ತೆ. ಕಂಪ್ರೆಸರ್ಗೆ W ಇನ್ ವರ್ಕ್ ಸಪ್ಲೈ ಮಾಡಿದಾಗ ರೆಫ್ರಿಜರೇಟರ್ ಆ ಹೀಟ್ ಅನ್ನು ಹೈ ಟೆಂಪರೇಚರ್ ಸರೌಂಡಿಂಗ್ಸ್ಗೆ QH ಆಗಿ ರಿಜೆಕ್ಟ್ ಮಾಡುತ್ತೆ. ದಿ ಎನರ್ಜಿ ಬ್ಯಾಲೆನ್ಸ್ ಇಸ್ QL ಪ್ಲಸ್ W ಇನ್ ಈಕ್ವಲ್ಸ್ QH. ಸೊ ರೆಫ್ರಿಜರೇಟರ್ ಮತ್ತು ಹೀಟ್ ಪಂಪ್ ವರ್ಕ್ ಮಾಡೋಕೆ ಎಕ್ಸ್ಟರ್ನಲ್ ಪವರ್ ಇನ್ಪುಟ್ ಕಂಪಲ್ಸರಿ. ವರ್ಕ್ ಇನ್ಪುಟ್ ಇಲ್ಲದೆ ಹೀಟ್ ನ್ಯಾಚುರಲಿ ಕೋಲ್ಡ್ ರೀಜನ್ ನಿಂದ ಹಾಟ್ ರೀಜನ್ಗೆ ಫ್ಲೋ ಆಗಲ್ಲ.